ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ಖಾತಾ ಅಕ್ರಮ ದಂಧೆ ಮಿತಿ ಮೀರ್ತಾ ಇದೆ. ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಲೂಟಿಗೆ ಇಳಿದಿದ್ದಾರಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ. ಈ ಸಾಲಿಗೆ ಹೇರೋಹಳ್ಳಿ ಉಪವಿಭಾಗದ ಎಆರ್ಒ ಮಂಜುಳಾ ಪದೇ ಪದೇ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ 50 ಅಕ್ರಮ ಖಾತಾ ಸೃಷ್ಟಿಸಿ ತನಿಖೆಯನ್ನ ಎದುರಿಸ್ತಾ ಇದ್ದ ಅಧಿಕಾರಿ ಮತ್ತದೇ ಅಕ್ರಮ ಬಡಾವಣೆಗೆ 30 ಖಾತಾವನ್ನ ನೀಡಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಕ್ರಮ ಖಾತಾ ನೀಡಿದ್ದ ಜಮೀನಿಗೆ ಮತ್ತೆ 30 ಖಾತಾ ನೀಡಿದ ಅಧಿಕಾರಿ, ನಕಲಿ ಖಾತಾ ಮಾಡಿಕೊಟ್ಟ ಎಆರ್ಒ ವಿರುದ್ಧ ತನಿಖೆ ನಡೆಸುವಂತೆ ದೂರು. ಹೇರೋಹಳ್ಳಿ ಉಪವಿಭಾಗದ ಎಆರ್ಒ ಮಂಜುಳಾ ಅಕ್ರಮಗಳ ಸರಣಿಗೆ ಕೊನೆಯೇ ಇಲ್ಲದಂತಾಗಿದೆ. ಕಾನೂನಿನ ಭಯವೇ ಇಲ್ಲದಂತೆ ವರ್ತಿಸ್ತಾ ಇರೋ ಅಧಿಕಾರಿ ವಿರುದ್ಧ ಈಗ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಬಿಡಿಎನಿಂದ ಯಾವುದೇ ನಕ್ಷೆ ಮಂಜೂರಾತಿ ಪಡೆಯದ ಅಕ್ರಮ ಬಡಾವಣೆಗೆ ಈ ಹಿಂದೆ ಅಕ್ರಮವಾಗಿ 50 ಖಾತಾಗಳನ್ನು ಮಾಡಿಕೊಟ್ಟಿದ್ರು. ಈ ಬಗ್ಗೆ ಮೇ 11ರಂದು ಜಿಬಿಎ ಮುಖ್ಯ ಆಯುಕ್ತರಿಗೆ ಅಧಿಕೃತ ದೂರು ನೀಡಲಾಗಿತ್ತು. ಸದ್ಯ ಈ ದೂರಿನ ವಿಚಾರಣೆ ಚಾಲ್ತಿಯಲ್ಲಿರುವಾಗಲೇ ಅದೇ ಅಧಿಕಾರಿ ಮಂಜುಳಾ ಅದೇ ಅಕ್ರಮ ಬಡಾವಣೆಗೆ 2ನೇ ಬಾರಿಗೆ ಮತ್ತೆ 30 ಖಾತಾಗಳನ್ನು ವಿತರಣೆ ಮಾಡಿದ್ದಾರೆ. ಈ ಕುರಿತ ಕೆಲವು ಪ್ರಮುಖ ದಾಖಲೆಗಳು ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದ್ದು, ಅಕ್ರಮ ಬಡಾವಣೆಗೆ ನಕಲಿಯಾಗಿ ಇದುವರೆಗೆ ಒಟ್ಟು 80 ಖಾತಾಗಳನ್ನು ನೀಡಿದಂತಾಗಿದೆ. ಈ ಬಗ್ಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಗಂಭೀರವಾಗಿ ಆರೋಪವನ್ನ ಮಾಡಿದ್ದು, ಮತ್ತೊಮ್ಮೆ ಜಿಬಿಎ ಮುಖ್ಯ ಆಯುಕ್ತರಿಗೆ ಪತ್ರವನ್ನ ಬರೆದು ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಇನ್ನು ಎಆರ್ಒ ಮಂಜುಳಾ ಅವರ ಹಣದಾಹದ ಬಗ್ಗೆ ಈ ಹಿಂದೆಯೂ ಗ್ಯಾರಂಟಿ ನ್ಯೂಸ್ ಸವಿಸ್ತಾರವಾಗಿ ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ಟಿ ಸೋಮಶೇಖರ್ ಆಪ್ತ ಅಶ್ವಥ್ ಎಂಬುವವರ ಹೆಸರಿಗೆ ಸೇರಿದ 4.20 ಎಕರೆ ಜಮೀನಿಗೆ ಕೋರ್ಟ್ನಲ್ಲಿ ವ್ಯಾಜ್ಯ ಇರುವಾಗಲೇ 50 ಖಾತಾ ಮಾಡಿಕೊಡಲಾಗಿತ್ತು. ನಕಲಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿಸಿ ನಕಲಿ ದಾಖಲೆಗಳನ್ನ ಸಿದ್ಧಪಡಿಸಿದ್ದ ಅಶ್ವಥ್ ಎಆರ್ಒ ಮೂಲಕ ಯಾವುದೇ ಅಭಿವೃದ್ಧಿ ಶುಲ್ಕ ಕಟ್ಟಿಸಿಕೊಳ್ಳದೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಖಾತಾ ಮಾಡಿಸಿಕೊಂಡಿದ್ರು. ಈ ಭ್ರಷ್ಟಾಚಾರದ ಕುರಿತು ತನಿಖೆಯನ್ನ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಈ ಹಿಂದೆ ಸೂಚನೆಯನ್ನ ನೀಡಿದ್ರು. ಹೀಗಿದ್ದು ಎಆರ್ಒ ಮಂಜುಳಾ ತಮ್ಮ ಪ್ರಭಾವವನ್ನ ಬಳಸಿ 2ನೇ ಬಾರಿ ಖಾತಾ ಮಾಡಿಕೊಟ್ಟಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಕ್ರಮ ಅಂತ ಗೊತ್ತಿದ್ರೂ ಪದೇ ಪದೇ ತಪ್ಪು ಮಾಡ್ತಾ ಇರುವ ಅಧಿಕಾರಿಯ ವಿರುದ್ಧ ಜಿಬಿಎ ಮುಖ್ಯ ಆಯುಕ್ತರು ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಭ್ರಷ್ಟ ಅಧಿಕಾರಿಯನ್ನ ರಕ್ಷಣೆ ಮಾಡಲಾಗ್ತಾ ಇದಕ್ಕೆ ಮುಖ್ಯ ಆಯುಕ್ತರೇ ಉತ್ತರಿಸಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.